ಶನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಎ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬ್ರಾಹ್ಮಣ ಸಮಾಜದವರು. ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾ ಬ್ರಾಹ್ಮಣ ಸಮಾಜ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹಿಂದೆ ಮಂಗಲಸೂತ್ರ ಕಿವಿಯೋಲೆಯನ್ನ ಬಿಚ್ಚಿಸಿದ್ದಾರೆ. ಬ್ರಾಹ್ಮಣ ಸಮಾಜದವರನ್ನ ಹೀನಾಯವಾಗಿ ನಡೆಸುವ ಕೆಲಸ ಆಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿಕೊಂಡಿರೋದು. ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ನಿರಾಕರಣೆ ವಿಚಾರ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ಕೆಇಎ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದೆ ಈಗ ಬ್ರಾಹ್ಮಣ ಸಮಾಜ. ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡಿರುವುದು. ಜಿಲ್ಲಾ ಬ್ರಾಹ್ಮಣ ಸಮಾಜದಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ. ಸಮಾಜದ ಪರ ಹೋರಾಟಕ್ಕೆ ಶನಿವಾರವನ್ನು ತೆಗೆಸಿದ ಅಧಿಕಾರಿಗೆ ಜನಪರ ಹೋರಾಟಕ್ಕೆ ಸಮಾಜದ ಹೋರಾಟಕ್ಕೆ ಬ್ರಹ್ಮತೇಜಂ ಬಲಾ ಭಾರತ್ ಮಾತಾ ಕಿ. ಅನ್ಯಾಯ ಬೇಕೇ ಬೇಕು. ಬ್ರಾಹ್ಮಣ ಸಮಾಜ ಯಾವಾಗಲೂ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಯಾವುದಾರೋ ಒಂದು ಕಾರಣಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅದು ಯಾಕೆ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ಮೊನ್ನೆ CET ಬರೆಯೋ ಪರೀಕ್ಷೆಯಲ್ಲಿ ಆ ಹುಡುಗ ಜನಿವಾರ ಹಾಕೊಂಡಿದ್ದಾನೆ ಅಂತ ಪರೀಕ್ಷೆ ಒಳಗಡೆ ಬಿಟ್ಟಿಲ್ಲ. ಆ ಹುಡುಗರು 2 ವರ್ಷದಿಂದ CET ಪರೀಕ್ಷೆಗೆ ಕಷ್ಟಪಟ್ಟಿರ್ತಾರೆ. ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಅಂಥದ್ರಲ್ಲೂ ಜನಿವಾರ ತೆಗಿಲಿಲ್ಲ ಅಂತ ಪರೀಕ್ಷೆಗೆ ಬಿಡದಲ್ಲೇ ಇರೋವಂಥದ್ದು ಯಾವ ನ್ಯಾಯ? ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗಿದೆ. ತೀರ್ಥಹಳ್ಳಿಲಿ ಜನಿವಾರ ಕಟ್ ಮಾಡಿದ್ದಾರೆ, ಬೀದರಲ್ಲಿ ಒಳಗಡೆನೇ ಬಿಟ್ಟಿಲ್ಲ. ಈ ರೀತಿ ಅನ್ಯಾಯ ಮಾಡ್ತಾ ಹೋದರೆ ನಮ್ಮ ಸಮುದಾಯದವರು ಮತ್ತೆ ದಂಗೆ ಹೇಳಬೇಕಾಗತ್ತೆ. ಏನು ಉಗ್ರವಾಗಿ ಹೋರಾಟಕ್ಕೂ ನಾವು ಯಾವುದೇ ರೀತಿ ಹಿಂಸರಿಯಲ್ಲ. ಈ ದಿನ ಶಾಂತಿಯುತವಾಗಿ ಕೇವಲ ನಮ್ಮ ಸಮುದಾಯದ ಮುಖಂಡರು ಮಾತ್ರ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ನಾವು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ. ಬ್ರಾಹ್ಮಣ ಸಮಾಜ ಯಾವಾಗಲೂ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಯಾವುದಾರೋ ಒಂದು ಕಾರಣಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅದು ಯಾಕೆ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ಮೊನ್ನೆ CET ಬರೆಯೋ ಪರೀಕ್ಷೆಯಲ್ಲಿ ಆ ಹುಡುಗ ಜನಿವಾರ ಹಾಕೊಂಡಿದ್ದಾನೆ ಅಂತ ಪರೀಕ್ಷೆ ಒಳಗಡೆ ಬಿಟ್ಟಿಲ್ಲ. ಆ ಹುಡುಗರು 2 ವರ್ಷದಿಂದ CET ಪರೀಕ್ಷೆಗೆ ಕಷ್ಟಪಟ್ಟಿರ್ತಾರೆ. ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಅಂಥದ್ರಲ್ಲೂ ಜನಿವಾರ ತೆಗಿಲಿಲ್ಲ ಅಂತ ಪರೀಕ್ಷೆಗೆ ಬಿಡದಲ್ಲೇ ಇರೋವಂಥದ್ದು ಯಾವ ನ್ಯಾಯ? ವಿದ್ಯಾರ್ಥಿಗಳಿಗೆ